ಹೊಸ ಕಾನೂನಿಗೆ ಟ್ಯಾಂಕ್ ಸಿರಿ ಲಾ ಅಂತ ಹೆಸರಿಟ್ಟಿದೆ ಇರಾನ್ ಸರ್ಕಾರ. ಸೊ ಕಂಪ್ಲೀಟ್ ಆಗಿ ನಾವೇ ಇದನ್ನ ಟೇಕ್ ಓವರ್ ಮಾಡಬೇಕು. ಟೇಕ್ ಓವರ್ ಆಲ್ರೆಡಿ ಆಗಿದೆ ಇರಾನ್ನವರು, ಬಟ್ ಆದರೂ ಕೂಡ ಬೇರೆ ಯಾರು ಕೂಡ ಇದಕ್ಕೆ ಇನ್ವಾಲ್ವ್ ಆಗಬಾರ್ದು ಅಂತ ಜಲಸಂಧಿಗಾಗಿ ಹೊಸ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಸದ್ಯ ಜಲಸಂಧಿಯನ್ನ ಮುಚ್ಚಿರುವಂತಹ ಇರಾನ್ನ IRGC ನೆಕ್ಸ್ಟ್ ಏನು ಬೇಕಾದರೂ ಆಗ್ಬಹುದು, ಹೊಸ ಕಾನೂನನ್ನ ಜಾರಿಗೆ ತಂದಿದ್ದಾರೆ. ಈ ಹೊಸ ಕಾನೂನಿನ ಅಡಿಯಲ್ಲಿ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರುತ್ತೆ ಅನ್ನುವಂಥದ್ದು ಇನ್ನೂ ಗೊತ್ತಾಗಬೇಕಿದೆ. ಬಟ್ ಇದೊಂದು ರೀತಿಯಲ್ಲಿ ವಾರ್ನಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಡಿಮ್ಯಾಂಡ್ ಇಡ್ತಿದ್ರು ಒಂದೇ ವಿಚಾರ, ಏನಪ್ಪಾ ಅಂತಂದ್ರೆ ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು. ಸೊ ಹಾಗಾಗಿ ಯುದ್ಧವನ್ನು ನಾವು ಕೂಡ ನಿಲ್ಲಿಸ್ತೀವಿ, ನೀವು ಕೂಡ ನಿಲ್ಲಿಸಿ, ನಮಗೆ ಎಟ್ ದ ಎಂಡ್ ಆಫ್ ದ ಡೇ ನಮಗೆ ಬೇಕಾಗಿರುವಂಥದ್ದು ಹರ್ಮುಜ್ ಜಲಸಂಧಿ ಓಪನ್ ಆಗಬೇಕು ಅನ್ನುವಂಥದ್ದು. ನೀವು ಅದಕ್ಕೆ ಇನ್ ಕೇಸ್ ಒಪ್ಪಿದ್ರೆ ನಿಮ್ಮ ಷರತ್ತುಗಳಿಗೂ ಕೂಡ ನಾವು ಒಪ್ಪಿಗೆಯನ್ನು ಸೂಚಿಸ್ತೀವಿ ಅಂತ ಹೇಳ್ಕೊಂಡು ಅಮೆರಿಕ ಸರ್ಕಾರ, ಡೊನಾಲ್ಡ್ ಟ್ರಂಪ್ ಕೂಡ ಹೇಳ್ತಾ ಬರ್ತಾ ಇದ್ರು. ಅದೇ ರೀತಿ ಕದನ ವಿರಾಮ ಘೋಷಣೆ ಆಗುತ್ತೆ, 2 ವಾರಗಳ ಕಾಲ ಯಾರು ಕೂಡ ದಾಳಿ ಪ್ರತಿದಾಳಿಯನ್ನ ಮಾಡಬಾರದು ಅನ್ನುವಂಥದ್ದು ಕೂಡ ಅನೌನ್ಸ್ ಆಗುತ್ತೆ. ಖುದ್ದು ಆಯಾಯ ದೇಶಗಳ ಪ್ರಧಾನಿಗಳೇ ಪೋಸ್ಟ್ ಅನ್ನ ಹಾಕ್ತಾರೆ. ಬಟ್ ಈಗ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗ್ತಾ ಇದೆ. ಮತ್ತೆ ಯುದ್ಧದ ಕಾರ್ಮೋಡ ಅಲ್ಲಿ ಆವರಿಸ್ತಾ ಇರುವಂಥದ್ದು. ಸೊ ಹರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ ಇರಾನ್ ಅವರು. ಯಾಕಂದ್ರೆ ತಮಗೆ ಕೊಟ್ಟಂತಹ ಮಾತಿಗೆ ಅವರು ಬದ್ಧರಾಗಿರ್ಲಿಲ್ಲ, ಮಾತನ್ನ ತಪ್ಪಿದ್ದಾರೆ. ಹಾಗಾಗಿ ನಾವು ಕೂಡ ಮಾತನ್ನ ತಪ್ತೀವಿ, ನಾವು ಕೂಡ ಹರ್ಮುಜನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಅಂತ ಹೇಳ್ಕೊಂಡು ಈಗ ಹೊಸ ಕಾನೂನನ್ನು ಕೂಡ ಹರ್ಮುಜ್ ಜಲಸಂಧಿಗೆ ಅವರು ತಂದಿರುವಂಥದ್ದು. ಯಾಕಂದ್ರೆ ಇನ್ನು ಸ್ವಲ್ಪ ಸಮಯ ಹೋದ್ರೂ ಕೂಡ ಅಲ್ಲೊಂದು ಟೋಲ್ ಕೂಡ ನಿರ್ಮಾಣ ಆಗತ್ತೆ. ಸೊ ಹಾಗಾಗಿ ಇನ್ ಕೇಸ್ ಟೋಲ್ ನಿರ್ಮಾಣ ಆದ್ರೂ ಕೂಡ ಜಗತ್ತಿಗೆ ಬಹುದೊಡ್ಡ ಪೆಟ್ ಅಂತಾನೆ ಹೇಳಬಹುದು. ಸೊ ಈಗಾಗಲೇ ಹೊಸ ಕಾನೂನು ಜಾರಿಗೆ ತಂದಿದ್ರೆ ಅದರ ಅಂಡರಲ್ಲಿ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರುತ್ತೆ ಅನ್ನುವಂಥದ್ದು ಇನ್ನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಕದನ ವಿರಾಮದ ಗೊಂದಲದಲ್ಲೇ ಭಾರತಕ್ಕೆ LPG ಹಡಗುಗಳು ಬರ್ತಾನೆ ಇದೆ. ಲಕ್ಕಿಲಿ ನಮ್ಮ ಭಾರತಕ್ಕೆ ಏನೂ ಕೂಡ ತೊಂದರೆ ಮಾಡ್ತಾ ಇಲ್ಲ ಇರಾನ್ ಅವರು. ಯಾಕಂದ್ರೆ ಇರಾನ್ ಕಂಪ್ಲೀಟ್ ಆಗಿ ಹರ್ಮುಜ್ ಜಲಸಂಧಿಯನ್ನ ಭಾರತಕ್ಕೆ ತೆರೆದಿದೆ. ಸೊ ಈಗ ಭಾರತದ ಧ್ವಜ ಹೊತ್ತಂತಹ ಗ್ರೀನ್ ಆಶಾ ಎಂಬ ಹಡಗು ಬಂದಿದೆ ಭಾರತಕ್ಕೆ. ಭಾರತದ ಧ್ವಜ ಇದೆ, ಆ ಒಂದು ಹಡಗಿನ ಹೆಸರು ಗ್ರೀನ್ ಆಶಾ ಅಂತ. 15,400 ಮೆಟ್ರಿಕ್ ಟನ್ LPGಯನ್ನ ಈ ಒಂದು ಗ್ರೀನ್ ಆಶಾ ಹಡಗು ಹೊತ್ತು ತಂದಿದೆ. ಮುಂಬೈನ JNPAಗೆ ಆಗಮಿಸಿದೆ ಗ್ರೀನ್ ಆಶಾ ಹಡಗು. ಯಾಕಂದ್ರೆ ಯುದ್ಧ ಆರಂಭ ಆದಾಗಿನಿಂದಲೂ ನಮ್ಮ ಭಾರತದಲ್ಲಿ ತೀವ್ರತರವಾಗಿ ಕಾಡ್ತಿದ್ದಂತಹ ಸಮಸ್ಯೆ ಅಂತಂದ್ರೆ ಅದೊಂದು ಅನಿಲ ಅಭಾವ, LPG ಗ್ಯಾಸ್ ಸಿಲಿಂಡರ್ನ ಅಭಾವ. ಈಗಾಗಲೇ ನಿಧಾನವಾಗಿ ಆ ಸಮಸ್ಯೆ ಒಂದು ಲೆವೆಲ್ಗೆ ಬಂದು ನಿಲ್ತಾ ಇದೆ. ಎಲ್ಲವೂ ಕೂಡ ಇತ್ಯರ್ಥ ಆಯಿತು ಅನ್ನುವಂಥ ಹೊತ್ತಿಗೆ ಈಗ ಮತ್ತೆ ಹರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಲಕ್ಕಿಲಿ ಗ್ರೀನ್ ಆಶಾ ಹಡಗು ಅಂದ್ರೆ ಬರೋಬ್ಬರಿ 15,400 ಮೆಟ್ರಿಕ್ ಟನ್ ಹೊತ್ತಂತಹ LPG ಗ್ಯಾಸ್ ಹೊತ್ತಂತಹ ಹಡಗು ಗ್ರೀನ್ ಆಶಾ ಏನಿದೆ ಭಾರತಕ್ಕೆ ಬಂದಿದೆ, ಎಸ್ಪೆಷಲಿ ಮುಂಬೈಗೆ ಬಂದಿರುವಂಥದ್ದು. ಸೊ ಇನ್ನೂ ಕೆಲ ಹಡಗುಗಳು ಹರ್ಮುಜ್ನಲ್ಲಿ ಬರೋಬ್ಬರಿ ಹತ್ರ 500 ಹಡಗುಗಳು ಸ್ಟ್ರಕ್ ಆಗಿದೆ. ಅದರಲ್ಲಿ ಭಾರತದ್ದು ಎಷ್ಟಿದೆ, ಭಾರತಕ್ಕೆ ಆ ಜಲಸಂಧಿಯನ್ನು ದಾಟೋಕೆ ಇರಾನ್ ಇಲ್ಲಿ ಅವಕಾಶ ಮಾಡಿಕೊಡುತ್ತಾ ಅನ್ನುವಂಥದ್ದು ನೋಡಬೇಕು. ಇರಾನ್ನ ಸರ್ವೋಚ್ಚ ನಾಯಕರಾಗಿದ್ದಂತಹ ಅಯತುಲ್ಲಾ ಖಮೇನಿ ಹತ್ಯೆಯಾಗಿ ಬರೋಬ್ಬರಿ 40 ದಿನಗಳು ಕಳೆದಿದೆ. ಇರಾನ್ನಲ್ಲಿ 40ನೇ ದಿನದ ಶೋಕಾಚರಣೆಯನ್ನು ಮಾಡಲಾಗ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ದಾಳಿಗೆ ಅಯತುಲ್ಲಾ ಖಮೇನಿ ಸಾವನ್ನಪ್ಪಿದ್ರು. ಅವರಿದ್ದಂತಹ ಬಿಲ್ಡಿಂಗ್ ಅನ್ನೇ ಉಡೀಸ್ ಮಾಡಲಾಗಿತ್ತು. ಸತ್ತು ಈಗ 40 ದಿನಗಳಾಯ್ತಲ್ವಾ. ಇರಾನಿಗರಿಂದ ಅಯತುಲ್ಲಾ ಖಮೇನಿಯ ಸ್ಮರಣೆ ಮಾಡಲಾಗ್ತಾ ಇದೆ. ಉರ್ಮಿಯಾದಲ್ಲಿ ಬೃಹತ್ ಸಭೆ ನಡೆಸಿ ಶೋಕಾಚರಣೆಯನ್ನ ಮಾಡಲಾಗ್ತಾ ಇರೋದು. ಡ್ರೋನ್ ಕ್ಯಾಮೆರಾದಲ್ಲಿ ಆ ಒಂದು ಶೋಕಾಚರಣೆ ಸ್ಮರಣೆ ಮಾಡುವಂತಹ ದೃಶ್ಯ ಕ್ಯಾಪ್ಚರ್ ಆಗಿದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಲಕ್ಷಾನುಗಟ್ಟಲೆ ಇರಾನಿಗರು ಅಯತುಲ್ಲಾ ಖಮೇನಿಯ ಹತ್ಯೆಯಾಗಿ 40 ದಿನ ಆಯ್ತಲ್ಲ. ಸೊ ಆ 40 ದಿನದ ಸ್ಮರಣೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ಕಣ್ಣೀರನ್ನ ಹಾಕೊಂಡಿರುವಂಥದ್ದು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಎಷ್ಟು ಲಕ್ಷಗಟ್ಟಲೆ, ಸಾವಿರಾರು ಗಟ್ಟಲೆ ಜನರು ಅಲ್ಲಿ ಸೇರಿರೋದು. ಸೊ ಅಯತುಲ್ಲಾ ಖಮೇನಿಯನ್ನು ಕೂಡ ಟ್ರಂಪ್ ಟಾರ್ಗೆಟ್ ಮಾಡಿದ್ರು. ಸೊ ಅವರ ಯುದ್ಧಕ್ಕೆ ನಾನಾ ಕಾರಣಗಳಿದೆ. ಆ ಯುದ್ಧದಲ್ಲಿ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಅಯತುಲ್ಲಾ ಖಮೇನಿ ಹತ್ಯೆ ಆಗಬೇಕು. ಇರಾನ್ನ ಸರ್ವೋಚ್ಚ ನಾಯಕ ಅಂತಾನೆ ಹೆಸರುವಾಸಿಯಾಗಿದ್ದಂತಹ ಅಯತುಲ್ಲಾ ಖಮೇನಿಯನ್ನು ಹೊಡೆದುರುಳಿಸಬೇಕು ಅನ್ನುವಂಥದ್ದು ಟ್ರಂಪ್ನ ಮೇನ್ ಟಾರ್ಗೆಟ್ ಆಗಿತ್ತು. ಸೊ ಟ್ರಂಪ್ ಏನು ಮಾಡ್ತಾರೆ, ಅಯತುಲ್ಲಾ ಖಮೇನಿ ಯಾವ ಬಿಲ್ಡಿಂಗ್ನಲ್ಲಿದ್ರು ಅನ್ನುವಂಥದ್ದನ್ನ ಟ್ರ್ಯಾಕ್ ಮಾಡಿಕೊಂಡು ಎಲ್ಲವನ್ನೂ ಕೂಡ ಸಿದ್ಧಪಡಿಸಿ ಶಸ್ತ್ರಾಸ್ತ್ರಗಳು, ಸೇನಾಪಡೆಗಳು ಎಲ್ಲರನ್ನೂ ಕೂಡ ನೇಮಿಸಿ ಆತ ಇದ್ದಂತಹ ಒಂದು ಬಿಲ್ಡಿಂಗ್ ಅನ್ನೇ ಒಡೀಸ್ ಮಾಡಲಾಗಿತ್ತು. ಬರೋಬ್ಬರಿ ಆತನ ಕುಟುಂಬಸ್ಥರು ಸೇರಿ ಒಟ್ಟು 6 ಜನರು ಆ ಬಿಲ್ಡಿಂಗ್ನಲ್ಲಿ, ಆತನ ಕುಟುಂಬ ಸದಸ್ಯರು ಸೇರಿ ಆತ ಕೂಡ ಸಾವನ್ನಪ್ಪಿದ. ಸದ್ಯಕ್ಕೆ ಇರಾನ್ನಲ್ಲಿ 40ನೇ ದಿನದ ಶೋಕಾಚರಣೆ ಆಗ್ತಾ ಇದೆ.
ಆದರೆ ಯುದ್ಧ ಮಾತ್ರ ಇನ್ನೂ ಕೂಡ ನಿಲ್ತಿಲ್ಲ ಅನ್ನುವಂಥದ್ದು ವಿಪರ್ಯಾಸದ ಸಂಗತಿ.